ಕಗ್ಗಲಿಪುರ ಠಾಣೆಯಲ್ಲಿ ದಾಖಲಾಗಿರುವ ಕೇಸ್ಗೆ ಸಂಬಂಧಪಟ್ಟಂತೆಯೂ ಕೂಡ ಗಂಭೀರ ಆರೋಪವೇ ಮುನಿರತ್ನ ಅವರ ವಿರುದ್ಧ ಕೇಳೋಕೆ ಸಿಕ್ಕಿರೋದು. ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಮುನಿರತ್ನ ಅವರ ವಿರುದ್ಧವಾಗಿ ಕೇಸ್ ದಾಖಲಾಗಿದೆ ಗಮನಿಸ್ತಾ ಹೋಗೋಣ. ಎಷ್ಟು ಗಂಭೀರವಾಗಿದೆ ಪ್ರಕರಣ ಅನ್ನೋದನ್ನ ಆ ಮೂಲಕ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ. ಸೆಕ್ಷನ್ 354A ಲೈಂಗಿಕ ದೌರ್ಜನ್ಯದ ಆರೋಪದ ಅಡಿಯಲ್ಲಿ ಮುನಿರತ್ನ ಅವರ ವಿರುದ್ಧವಾಗಿ ಕೇಸ್ ದಾಖಲಾಗಿದೆ. ಹಾಗೆ 506ರ ಅಡಿಯಲ್ಲಿ ಜೀವ ಬೆದರಿಕೆ ಒಡ್ಡಿದ ಆರೋಪ. ಇನ್ನು 354C ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿ ಚಿತ್ರೀಕರಣ ಮಾಡೋದು. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕೂಡ ಇಂಥದ್ದೇ ಆರೋಪ. ಇದೀಗ ಮುನಿರತ್ನ ಅವರ ವಿರುದ್ಧ ಕೂಡ ಅದೇ ಸೆಕ್ಷನ್ನ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿ ಚಿತ್ರೀಕರಣವನ್ನು ಮಾಡಿದ ಆರೋಪ. ಸಂತ್ರಸ್ತೆ ಮಾತನಾಡಿದ್ದಾರೆ ಕೂಡ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡೋ ಸಂದರ್ಭದಲ್ಲಿ. ಇನ್ನು ಸೆಕ್ಷನ್ 376N ಸಬ್ ಕ್ಲಾಸ್ 2 ಸರ್ಕಾರಿ ಸೇವಕನಿಂದ ಅತ್ಯಾಚಾರ. ತನ್ನ ಅಧಿಕಾರವನ್ನ, ಸರ್ಕಾರ ಸೇವೆಯಲ್ಲಿರ್ತಕ್ಕಂಥ ತನ್ನ ಆ ಸ್ಥಾನವನ್ನ ದುರುಪಯೋಗ ಪಡಿಸ್ಕೊಂಡು ಅತ್ಯಾಚಾರ ಮಾಡಿದ ಆರೋಪ. ಇನ್ನು 504 ಸೆಕ್ಷನ್ ಉದ್ದೇಶಪೂರ್ವಕವಾಗಿ ನಿಂದಿಸಿರೋದು. ಹಾಗೆ 120B ಅಪರಾಧಿಕ ಒಳಸಂಚನ್ನ ರೂಪಿಸಿರುವ ಆರೋಪ ಕೂಡ ಮುನಿರತ್ನ ಅವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿದೆ. ಹಾಗೆ ಸೆಕ್ಷನ್ 149 ಕಾನೂನು ಬಾಹಿರವಾಗಿ ಸಭೆ ನಡೆಸಿರೋದು. ಇದರಲ್ಲಿ ಮುನಿರತ್ನ ಪ್ಲಸ್ 6 ಜನರ ಮೇಲೆ ಕಂಪ್ಲೇಂಟ್ ಆಗಿದೆ. ಇವರೆಲ್ಲರೂ ಸೇರಿ ಸಂಚನ್ನ ರೂಪಿಸುವ ಭಾಗವಾಗಿ ಸಭೆ ಸೇರಿದ್ರು ಅನ್ನೋ ಆರೋಪ. ಇನ್ನು 406 ನಂಬಿಕೆ ದ್ರೋಹ, 384 ಸುಲಿಗೆ, ಹಾಗೆ 308 ಹತ್ಯೆ ಮಾಡಲಿಕ್ಕೆ ಯತ್ನ. ಗಂಭೀರವಾದ ಆರೋಪಗಳು, ಗಂಭೀರವಾದ ಸೆಕ್ಷನ್ಗಳ ಅಡಿಯಲ್ಲೇ ಕೇಸ್ ದಾಖಲಾಗಿದೆ. ಹೀಗಾಗಿ ಒಂದು ಪ್ರಕರಣದಲ್ಲಿ ಆಲ್ರೆಡಿ ಏನು ಬಂಧನಕ್ಕೆ ಒಳಗಾಗಿದ್ದಾರೆ ಮುನಿರತ್ನ ಅವರು ಅಟ್ರಾಸಿಟಿ ಕೇಸ್ನಲ್ಲಿ. ಇನ್ ಕೇಸ್ ಇವತ್ತು 5 ಗಂಟೆ ನಂತರದಲ್ಲಿ ಬೇಲ್ ಸಿಕ್ಕರೂ ಕೂಡ ಈಗ ಕಗ್ಗಲಿಪುರ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣದಲ್ಲಿ ಮತ್ತೊಮ್ಮೆ ಅರೆಸ್ಟ್ ಆಗೋ ಎಲ್ಲ ಸಾಧ್ಯತೆ ಇದೆ. ಈ ಪ್ರಕರಣವು ಕೂಡ ಗಂಭೀರ ಸ್ವರೂಪದಾಗಿರೋದ್ರಿಂದ ಮತ್ತೆ ಬಂಧನಕ್ಕೆ ಒಳಗಾಗುವ ಎಲ್ಲ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಇಡೀ ದಿನದ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳನ್ನ ಮುಂದಿನ ಅರ್ಧ ಗಂಟೆ ಕಾಲ ಗಮನಿಸ್ತಾ ಹೋಗೋಣ. ಹಾಗಾದ್ರೆ ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. ಕಳೆದ 3-4 ದಿನಗಳಿಂದ ರಾಜಕೀಯ ವಲಯದಲ್ಲಿ ಚರ್ಚೆಗೆ, ವಿವಾದಕ್ಕೆ, ಹಾಗೆ ವಿಮರ್ಶೆಗೆ ಕಾರಣವಾಗಿರುವ ವಿಚಾರ ಅಂತಂದ್ರೆ ಬಿಜೆಪಿಯ ಶಾಸಕ ಮುನಿರತ್ನ ಅವರ ಬಂಧನ. ಹಾಗೆ ಕೆಲ ಜಾತಿಗಳಿಗೆ ಅಪಮಾನ ಆಗೋ ರೀತಿಯಲ್ಲಿ ಅವರು ವರ್ತಿಸಿದ್ದಾರೆ ಅನ್ನೋದು. ಇದರ ಅಡಿಯಲ್ಲೇ ಬಂಧನಕ್ಕೆ ಒಳಗಾಗಿದ್ದಾರೆ ಕೂಡ. ಆದರೆ ಕೇವಲ ಒಂದು ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವ ಮುನಿರತ್ನ ಅವರಿಗೆ ಸಿಂಗಲ್ ಟೆನ್ಷನ್ ಅಲ್ಲ, ಬದಲಾಗಿ ಡಬಲ್ ಟ್ರಬಲ್. ಇವತ್ತು ಈ ಅಟ್ರಾಸಿಟಿ ಕೇಸ್ಗೆ ಸಂಬಂಧಪಟ್ಟಂತೆ ಜಾಮೀನು ಸಿಕ್ಕರೂ ಕೂಡ ಒಂದು ವೇಳೆ 5 ಗಂಟೆಗೆ ಕೋರ್ಟ್ ಆದೇಶ ನೀಡೋ ಸಾಧ್ಯತೆ ಇದೆ. ಆದರೆ ಒಂದು ಪ್ರಕರಣದಲ್ಲಿ ಬೇಲ್ ಸಿಕ್ಕರೂ ಕೂಡ ಮುನಿರತ್ನ ಮತ್ತೆ ಲಾಕ್ ಆಗೋ ಸಾಧ್ಯತೆ ಇದೆ. ಜಾತಿ ನಿಂದನೆಯಿಂದ ಸೇಫ್ ಆದರೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ರೇಪ್ ಕೇಸ್ ಕೂಡ ದಾಖಲಾಗಿದೆ ಮುನಿರತ್ನ ಅವರ ವಿರುದ್ಧ. ಹೀಗಾಗಿ ಅತ್ಯಾಚಾರ ಪ್ರಕರಣ ಕೂಡ ಉರುಳಾಗಿ ಪರಿಣಮಿಸೋ ಸಾಧ್ಯತೆ ಇದೆ. ಶಾಸಕ ಮುನಿರತ್ನ ಅವರನ್ನ ಲಾಕ್ ಮಾಡಲಿಕ್ಕೆ ಮತ್ತೊಮ್ಮೆ ಪೊಲೀಸರು ಮೆಗಾ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಒಂದು ಕಡೆ ಜಾಮೀನು ಲಭ್ಯವಾಗಿ ಆಚೆ ರಿಲೀಸ್ ಆಗ್ತಾ ಇದ್ದಂತೆ ಮತ್ತೆ ಅವರನ್ನ ವಶಕ್ಕೆ ಪಡೆಯೋಕೆ ಪೊಲೀಸರು ಕೂಡ ಸಿದ್ಧರಾಗಿದ್ದಾರೆ. ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ದೂರು ದಾಖಲು ಮಾಡಿದ್ದಾರೆ. ಅತ್ಯಾಚಾರ ಪ್ರಕರಣ ಇದು. ಹೀಗಾಗಿ ಈ ಪ್ರಕರಣದಲ್ಲೂ ಕೂಡ ಬಂಧನಕ್ಕೆ ಒಳಗಾಗೋ ಸಾಧ್ಯತೆ ಇದೆ. 40 ವರ್ಷದ ಒಬ್ಬರು ಮಹಿಳೆ ನಮ್ಮ ಒಂದು ಅರ್ಜಿ ವಿಚಾರವಾಗಿ DSP ರಾಮನಗರ ಮುಂದೆ ವಿಚಾರಣೆಗೆ ಹಾಜರಾದಾಗ ಅವರ ಸ್ಟೇಟ್ಮೆಂಟಲ್ಲಿ ಒಂದು ಕಾಗ್ನಿಸಬಲ್ ಅಫೆನ್ಸ್ನ ಗಮನಕ್ಕೆ ತಂದು ಅದಕ್ಕೆ ಸಂಬಂಧಪಟ್ಟಂಗೆ DSP ಅವರ ಆದೇಶ ಮೇಲೆ ನಿನ್ನೆ ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 312/24 ಒಂದು FIR ಆಗಿದೆ. ಅದರಲ್ಲಿ RR ನಗರದ ಶಾಸಕರಾದ ಮುನಿರತ್ನ ಮತ್ತು ಇತರರು 6 ಜನ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ. ಕೇಸು ಭಾಳ ಸೆನ್ಸಿಟಿವ್ ಇರೋ ಕಾರಣದಿಂದ ಅದನ್ನು DSP ರಾಮನಗರ ಅವರಿಗೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ವಹಿಸಿ ಅವರೀಗ ಕೇಸ್ ತನಿಖೆಯನ್ನು ಕೈಗೊಂಡಿದ್ದಾರೆ. ಏನು ಕೋರ್ಟ್ ಆದೇಶಗಳಿದೆ, ಈ ಥರ ಸೆನ್ಸಿಟಿವ್ ಕೇಸಸ್ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗಿದೆ, ಅದರ ಪ್ರಕಾರ ನಾವು ಪ್ರಾಪರ್ ಪ್ರೊಸೀಜರ್ಸ್ ಫಾಲೋ ಮಾಡಿ ತನಿಖೆಯನ್ನು ಮಾಡ್ತೇವೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಮುನಿರತ್ನ ಅವರಿಗೆ ಎದುರಾಗಿರುವ ಡಬಲ್ ಟ್ರಬಲ್ ಜಾತಿ ನಿಂದನೆ ಕೇಸ್ನಲ್ಲಿ ಈಗ ಆಲ್ರೆಡಿ ಜೈಲ್ ಪಾಲಾಗಿದ್ದಾರೆ ಮುನಿರತ್ನ ಅವರು.
ಇದೀಗ ಮತ್ತೊಂದು ಕಂಟಕ ಎದುರಾಗಿದೆ. ಈ ನಡುವೆ ಆಡಳಿತ ಹಾಗೆ ವಿರೋಧ ಪಕ್ಷದ ನಡುವೆ ವಾಕ್ಸಮರ ಕೂಡ ತಾರಕಕ್ಕೇರಿದೆ. ನಾವು ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ, ಎಂಥದ್ದೇ ಪ್ರಕರಣ ಆದರೂ ಕೂಡ ಅದರಲ್ಲಿ ರಾಜಕೀಯ ಅನ್ನೋದು ಅನಾಯಾಸವಾಗಿ ಹೋಗಿ ಬರ್ತಾ ಇದೆ ಅಂತ ಹೇಳಿ. ನೇಹಾ ಮರ್ಡರ್, ಅಂಜಲಿ ಮರ್ಡರ್, ಹಾಗೆ ಮತ್ತೊಂದು ಕಡೆಯಲ್ಲಿ ಈಗ ನಡೆದಿರುವ ಮುನಿರತ್ನ ಅವರ ಮೇಲೆ ಬಂದಿರುವ ಆರೋಪ, ಇದರಲ್ಲೂ ಕೂಡ ವಿರೋಧ ಪಕ್ಷ ಹಾಗೆ ಆಡಳಿತ ಪಕ್ಷಗಳ ನಡುವೆ ಇದೊಂದು ಪ್ರತ್ಯೇಕ ಪ್ರಕರಣ ಅಂತ ಗಮನಿಸ್ತದೆ. ಇಡಿಯಾಗಿ ಬಿಜೆಪಿಯ ವಿರುದ್ಧ ದೂಷಣೆ ಮಾಡೋದು, ಬಿಜೆಪಿ ಇಡಿಯಾಗಿ ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿಯನ್ನ ದೂಷಣೆ ಮಾಡೋದು, ಈ ರೀತಿಯ ರಾಜಕೀಯ ವಾಕ್ಸಮರ ಕೂಡ ತಾರಕಕ್ಕೇರಿದೆ. ಈ ಎಲ್ಲದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಮುನಿರತ್ನಮ್ಮವ್ರನ್ನ ಕಂಟ್ರೋಲ್ ಮಾಡದೆ ಹೋದರೆ ನಾನು ಮಂತ್ರಿ ಸ್ಥಾನ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ. ಯಾವ ದ್ವೇಷ ರಾಜಕಾರಣ ನಮ್ಮ ಸರ್ಕಾರ ಮಾಡೋದಿಲ್ಲ. ಸ್ವಪಕ್ಷದ ಶಾಸಕನ ವಿರುದ್ಧವೇ ಎಸ್ಟಿಎಸ್ ಬಾಂಬ್. ನನಗೂ ಕಿರುಕುಳ ಕೊಟ್ಟಿದ್ದ ಶಾಸಕ ಮುನಿರತ್ನ. ಮಾಜಿ ಸಚಿವ ಎಸ್ಟಿ ಸೋಮಶೇಖರ್ ಬಾಂಬ್. ಜಾತಿ ನಿಂದನೆ, ಅಶ್ಲೀಲ ಪದ ಬಳಕೆ ಸುಳಿಯಲ್ಲಿ ಸಿಲುಕಿ ವಿಲವಿಲ ಅಂತಿರೋ ಬಿಜೆಪಿ ಶಾಸಕ ಮುನಿರತ್ನ ಜೈಲು ಪಾಲಾಗಿದ್ದಾರೆ. ಇದೀಗ ಸ್ವಪಕ್ಷದ ಶಾಸಕನ ವಿರುದ್ಧವೇ ಮಾಜಿ ಸಚಿವ ಎಸ್ಟಿ ಸೋಮಶೇಖರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಗುತ್ತಿಗೆದಾರ ಮಾತ್ರವಲ್ಲ, ನನಗೂ ಮುನಿರತ್ನ ಕಿರುಕುಳ ನೀಡಿದ್ದ ಅಂತ ಬಾಂಬ್ ಸಿಡಿಸಿದ್ದಾರೆ ಎಸ್ಟಿ ಸೋಮಶೇಖರ್. ಕಂಟ್ರೋಲ್ ಮಾಡದೆ ಹೋದರೆ ನಾನು ಮಂತ್ರಿ ಸ್ಥಾನ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತಕ್ಕಂಥದ್ದನ್ನು ಬೊಮ್ಮಾಯಿಯವರಿಗೆ ನಾನು ಹೇಳಿದ್ದೆ, ಮುಖ್ಯಮಂತ್ರಿ ಆಗಿದ್ದಾಗಲೇ ಹೇಳಿದ್ದೆ. ಆದರೆ ಅವರು ಕರೆಸಿ ಅವನ್ನ ಸೆಟ್ರೇಟ್ ಮಾಡಿ ಅದೇ ಕ್ಷೇತ್ರ ಬೇರೆ ಈ ಕ್ಷೇತ್ರ ಬೇರೆಪ್ಪ, ನಿಂದು ನೀನು ಮಾಡ್ಕೊಂಡು ಹೋಗುವಂತಕ್ಕಂಥದ್ದು ಹೇಳಿದ ಮೇಲೆ ನಾನು ಮುನಿರತ್ನರಂತ ದುಷ್ಟರ ಸದೆಬಡೆಯಿರಿ. ಮಾಜಿ ಸಚಿವ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ಸಿಡಿದೆದ್ದಿದ್ದಾರೆ. ಮುನಿರತ್ನರಂತ ದುಷ್ಟರನ್ನ ಸದೆಬಡಿಯಬೇಕು ಅಂದ್ರು. ರಾಜಕೀಯ ಹೇಳಿಕೆ ಆಗಬಾರ್ದು. ಎಲ್ಲ ಪಕ್ಷದಲ್ಲೂ ಎಲ್ಲ ನಾಯಕರುಗಳಿಗೂ ಕೂಡ ಇಂಥದ್ದೇ ಪರಿಸ್ಥಿತಿಗಳು, ಚಿಂತನೆಗಳು ಶುರು ಆಯಿತು ಅಂತ ಅಂದರೆ ಬಹಳ ಕಷ್ಟ ಆಗುತ್ತೆ. ಸೊ ಅದನ್ನ ಇಂಥ ಶಕ್ತಿಗಳನ್ನ ಸದೆಬಡಲಿಕ್ಕೆ ನಿಮ್ಮಗಳ ಕೆಲಸನೂ ಕೂಡ, ನಿಮ್ಮಗಳ ಮಾರ್ಗದರ್ಶನನೂ ಕೂಡ ಬಹಳ ಮುಖ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಮುನಿರತ್ನ ವಿರುದ್ಧ ಕಾನೂನು ಪ್ರಕಾರ ಕ್ರಮ. ಮುನಿರತ್ನ ಕೇಸ್ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು ಹೀಗೆ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ದೂರು ಬಂದಿದೆ, ಕಾನೂನು ಪ್ರಕಾರ ಪೊಲೀಸರು ಕ್ರಮ ಕೈಗೊಳ್ಳುತ್ತಾರೆ ಅಂದ್ರು. ಕಾನೂನು ಬಾಹಿರವಾಗಿ ಇಂಥದ್ದೆಲ್ಲ ಪಬ್ಲಿಕ್ ಸರ್ವೆಂಟ್ಸು ಮಾಡಿದ್ದಾರೆ ಅಂತಂದಾಗ ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಹೇಳೋಕ್ಕಾಗೋದಿಲ್ಲ. ನಾವು ಯಾವ ದ್ವೇಷ ರಾಜಕಾರಣ ನಮ್ಮ ಸರ್ಕಾರ ಮಾಡೋದಿಲ್ಲ. ಇನ್ನು ಅವರು ಮಾಡ್ತಿದ್ದಾರೆ ಅಷ್ಟೇ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿರುವ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಮುನಿರತ್ನರನ್ನ ಜೈಲಲ್ಲೇ ಇಡಬೇಕೆಂಬ ಪ್ಲಾನ್ ಸರ್ಕಾರದ್ದು ಅಂತ ಆರೋಪಿಸಿದ್ದಾರೆ. ಏನಾದರೂ ಮಾಡಿ ಮುನಿರತ್ನ ಅವ್ರನ್ನ ಜೈಲಲ್ಲೇ ಇಡಬೇಕು ಅಂಥೇಳಿ ಯೋಚನೆ ಮಾಡ್ದಂಗಿದೆ. ಅದಕ್ಕಾಗಿ ದಿನಕ್ಕೊಂದು ಸೃಷ್ಟಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿದ್ದಾಗ ಮುನಿರತ್ನ ಭಾಳ ಒಳ್ಳೆಯ ಜನ ಇದ್ದರು. ಬಿ ಜೆ ಪಿಗೆ ಬಂದ ಮೇಲೆ ತನ್ನ ಪ್ರಾಮಾಣಿಕವಾಗಿ ತಾನು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿದ ನಂತರ ಈ ಎಲ್ಲ ಸಮಸ್ಯೆಗಳು ಪ್ರಾರಂಭ ಆಗಿದ್ದಾವೆ. ಎಲ್ಲವನ್ನೂ ದೇವರು ನೋಡ್ತಾ ಇರ್ತಾರೆ. ಜಾತಿ ನಿಂದನೆ ಸುಳಿಯಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಸಿಲುಕಿ ವಿಲವಿಲ ಅಂತಿದ್ದಾರೆ. ಕಾಂಗ್ರೆಸ್ ನಾಯಕರು ಕಾನೂನು